ಇವತ್ತಿನ ಈ ವಿಡಿಯೋದಲ್ಲಿ IDFC ಫಸ್ಟ್ ಬ್ಯಾಂಕಿನ ಒಂದು ವೆಲ್ಕಮ್ ಕಿಟ್ಟನ್ನು ಅನ್ಪ್ಯಾಕ್ ಮಾಡೋಣ. ಇದರಲ್ಲಿ ಏನೇನಿರುತ್ತೆ, ಯಾವ ರೀತಿಗೆ ಡೆಬಿಟ್ ಕಾರ್ಡನ್ನು ಆ್ಯಕ್ಟಿವೇಟ್ ಮಾಡಬೇಕು ಮತ್ತು ಯಾವ ರೀತಿಗೆ ಟ್ರಾನ್ಸಾಕ್ಷನ್ ಕೂಡ ಆ್ಯಕ್ಟಿವೇಟ್ ಮಾಡಬೇಕು ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದೊಂದು ಬೆಸ್ಟ್ 10K ಅಂದರೆ ಒಂದು 10,000 ಮೇಂಟೈನ್ ಮಾಡೋ ಒಂದು ಅಕೌಂಟ್ ಆಗಿರುವಂಥದ್ದು. ಈ ಹೇಗೆ ಓಪನ್ ಮಾಡೋಕ್ಕಂತ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ಮೊದಲೇದಾಗಿ ಇಲ್ಲಿ ನೋಡ್ಬೋದು, ಇದು ಬೆಸ್ಟ್ ಅಕೌಂಟ್ ಆಗಿರುವಂಥದ್ದು. ಇದನ್ನು ಓಪನ್ ಮಾಡೋಣ ಬನ್ನಿ. ಓಪನ್ ಮಾಡಿದ ನಂತರ ನಿಮಗೆ ಫಸ್ಟ್ ಇಲ್ಲಿ ನೋಡ್ಬೋದು ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ ಇರುತ್ತೆ, ಮೊಬೈಲ್ ನಂಬರು, ಅಡ್ರೆಸ್ಸು ಎಲ್ಲವೂ ಇಲ್ಲಿ ಫಿಲ್ ಆಗಿರುತ್ತೆ. ಓಪನ್ ಮಾಡಿದ ನಂತರ ಇಲ್ಲಿ ನೋಡೋದು, ಇಲ್ಲಿ ಡೆಬಿಟ್ ಕಾರ್ಡ್, ಚೆಕ್ ಬುಕ್ ಮತ್ತು ಅಕೌಂಟಿನ ಒಂದು ವೆಲ್ಕಮ್ ಲೆಟರ್ ಕೂಡ ಇರುತ್ತೆ ಕಂಪ್ಲೀಟ್ಲಿ. ಇಲ್ಲಿ ಎಲ್ಲ ಡೀಟೇಲ್ಸು ಎಲ್ಲ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಾದ ಒಂದು ಡೆಬಿಟ್ ಕಾರ್ಡ್ ಚಾರ್ಜಸ್ ಆಗಿರ್ಬೋದು ಏನೂ ಇರೋದಿಲ್ಲ. ಡೆಬಿಟ್ ಕಾರ್ಡನ್ನು ನೋಡೋದಾದರೆ ಇದೊಂದು ಕ್ಲಾಸಿಕ್ ಡೆಬಿಟ್ ಕಾರ್ಡು, ವೀಸಾದಿಂದ ಒಂದು ಫಾರ್ಮ್ಯಾಟ್ ಆಗಿರುವಂಥದ್ದು. ಬ್ಯಾಕ್ ಸೈಡ್ನಲ್ಲಿ ನಾವು ನೋಡೋದಾದರೆ ಇಲ್ಲಿ ಒಂದು CVV ಇರುತ್ತೆ, ಅದನ್ನು ಬಿಟ್ಟರೆ ಇಲ್ಲಿ ಬೇರೆ ಮಾಹಿತಿ ಇರೋದಿಲ್ಲ. ಕಸ್ಟಮರ್ ಕೇರ್ ನಂಬರ್ ಕೂಡ ಇಲ್ಲಿ ನಿಮಗೆ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಒಂದು ಅಕೌಂಟ್ ಬೆನಿಫಿಟ್ಸನ್ನು ನೋಡೋದಾದರೆ ಇಲ್ಲಿ ನೀವು ATM ವಿಡ್ರಾ ಲಿಮಿಟು 1 lakh ಇರುತ್ತೆ ಮತ್ತು ಪರ್ಚೇಸ್ ಲಿಮಿಟು 4 lakh ಇರುತ್ತೆ. ಅನ್ಲಿಮಿಟೆಡ್ ಟ್ರಾನ್ಸಾಕ್ಷನ್ ಇರುತ್ತೆ ಮತ್ತು ಪರ್ಸ್ನಲ್ ಆಕ್ಸಿಡೆಂಟ್ ಡೆತ್ ಕವರ್ ಕೂಡ ಇರುತ್ತೆ ಮತ್ತು NFC ಕೂಡ ಇರುತ್ತೆ. ನಿಮ್ಮ ಮುಂದಿನ ದಿನಗಳಲ್ಲಿ ಕ್ರೆಡಿಟ್ ಕಾರ್ಡ್ ಆಫರ್ ಕೂಡ ಇರುತ್ತೆ, ಅದು ಕಂಪ್ಲೀಟ್ಲಿ ಲೈಫ್ ಟೈಮ್ ಫ್ರೀ ಆಗಿರುವಂಥ ಕ್ರೆಡಿಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿಯಾಗಿ ಇಲ್ಲಿ ಮತ್ತೇನು ಸಹ ನಿಮಗೆ ಈ ಬುಕ್ಲೆಟ್ನಲ್ಲಿ ನಿಮಗೆ ಸಿಗೋದಿಲ್ಲ. ಈಗ ನಾವು ಡೆಬಿಟ್ ಕಾರ್ಡ್ ಮತ್ತು ಪಿನ್ನನ್ನು ಹೇಗೆ ಜನರೇಟ್ ಮಾಡ್ಬೋದು, ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಚೆಕ್ ಬುಕ್ ಕೂಡ ಇರುತ್ತೆ. ಇಲ್ಲಿ ಚೆಕ್ ಬುಕ್ಕನ್ನು ನೀವು ನೋಡ್ಬೋದು. ಈ ರೀತಿಯಾದ ಒಂದು 25 ಲೀವ್ಸಿನ ಒಂದು ಚೆಕ್ ಬುಕ್ ಇರುತ್ತೆ, ಇಲ್ಲಿ ನೋಡ್ಬೋದು ನೀವು. ಇದಾದ ನಂತರ ನೀವು ಆನ್ಲೈನಲ್ಲಿ ಆಫ್ಲೈನಲ್ಲಿ ಎಲ್ಲಿ ಬೇಕಾದರೂ ಇದನ್ನ ಅಪ್ಲೈ ಕೂಡ ಮಾಡ್ಬೋದು. ಅದಾದ ನಂತರ ನೀವು ಮೊಬೈಲ್ ಬ್ಯಾಂಕಿಂಗನ್ನು ಹೇಗೆ ಯೂಸ್ ಮಾಡ್ಬೋದು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. KYCಯನ್ನು ಕೂಡ ನೀವು ಕಂಪ್ಲೀಟ್ ಕೂಡ ಮಾಡ್ಕೋಬೋದು, KYCಯನ್ನು ಕೂಡ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ಅಕೌಂಟು KYC ಮಾಡಿದಾಗ ಮಾತ್ರ ಇದು ಅಕೌಂಟ್ ಹೋಗುವಂಥದ್ದು. ಇದು KYCಗೆ ಯಾವ ರೀತಿಗೆ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ್ಯಪನ್ನು ಹೇಗೆ ರಿಜಿಸ್ಟರ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ, ಅದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೋಡಿದ್ದರೆ ನೋಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ನಂತರವೇ ನಾವು ಒಂದು ಡೆಬಿಟ್ ಕಾರ್ಡನ್ನು ಆ್ಯಡ್ ಕೂಡ ಮಾಡ್ಬೋದು. ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸನ್ನು ನೀವು ಇಲ್ಲಿ ನೋಡಿದ್ರಿ. ಈಗ ಪಿನ್ನನ್ನು ಜನರೇಟ್ ಮಾಡೋಣ ಬನ್ನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ 4ನೇ ಆಪ್ಷನ್ ಸರ್ವಿಸಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಡೆಬಿಟ್ ಕಾರ್ಡ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನೀವೇನಾದರೂ ಆಲ್ರೆಡಿ ಜನ್ರೇಟ್ ಮಾಡಿದರೆ ಚೇಂಜ್ ಪಿನ್ ಅಂತ ನೋಡಿ ಕ್ಲಿಕ್ ಮಾಡ್ಬೋದು, ಮತ್ತು ಜನ್ರೇಟ್ ಪಿನ್ ಫಾರ್ ಮೈ ಡೆಬಿಟ್ ಕಾರ್ಡ್ ಫಾರ್ ಫಸ್ಟ್ ಟೈಮ್ ಅಂತ ಈ 2 ಆಪ್ಷನನ್ನು ಕ್ಲಿಕ್ ಮಾಡಿದರೆ ಇದೇ ಸೇಮ್ ಇಂಟರ್ಫೇಸ್ ಓಪನ್ ಆಗುವಂಥದ್ದು. ಮೊದಲಿಗೆ ಈ ಡೆಬಿಟ್ ಕಾರ್ಡ್ ಪಿನ್ನನ್ನು 4 ಡಿಜಿಟನ್ನು 2 ಸತಿ ಎಂಟರ್ ಮಾಡಿದ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು MPIN ಕೇಳುತ್ತೆ, MPIN ಹಾಕಿದ ನಂತರ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ವೆರಿಫೈ ಮಾಡ್ತೀರಲ್ವ, ಇಲ್ಲಿ ಪಿನ್ನು ಚೇಂಜ್ ಸಕ್ಸಸ್ಫುಲ್ ಆಗುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಇದರ ಒಂದು ಸರ್ವಿಸಸ್ಗಳನ್ನು ಆ್ಯಕ್ಟಿವೇಟ್ ಹೇಗೆ ಮಾಡೋದು, ಡೆಬಿಟ್ ಕಾರ್ಡಿನ ಒಂದು ಟ್ರಾನ್ಸಾಕ್ಷನ್ಗಳು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು, ಇಲ್ಲಿ ಮತ್ತೆ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಡೇಟ್ ಮೈ ಡೆಬಿಟ್ ಕಾರ್ಡ್ ಸ್ಪೆಂಡಿಂಗ್ಸ್ ಆ್ಯಂಡ್ ವಿಡ್ರಾಲ್ ಲಿಮಿಟ್ಸ್ ಅಂತ ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅಥವಾ ಆ್ಯಕ್ಟಿವೇಟ್ ಆರ್ ಡಿಆಕ್ಟಿವೇಟ್ ಮೈ ಡೆಬಿಟ್ ಕಾರ್ಡ್ ಫಾರ್ ಆನ್ಲೈನ್ ಆಫ್ಲೈನ್ ಅಂತ ಇದೆಲ್ಲ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿದರೆ ಇದೇ ಸೇಮ್ ಇಂಟರ್ಫೇಸ್ ಓಪನ್ ಆಗುವಂಥದ್ದು. ಇಲ್ಲಿ ಪರ್ಚೇಸ್ ಲಿಮಿಟ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ಟೋಟಲಿ ಆನ್ಲೈನ್ ಮತ್ತು ಆಫ್ಲೈನ್ ಸೇರಿಸಿ ಒಂದು 4 lakh ನಿಮಗೆ ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು ಪರ್ಚೇಸ್ ಆನ್ಲೈನ್ ಏನಿದೆಲ್ಲ ಅದನ್ನು ಆನ್ ಮಾಡ್ಕೊಳ್ಳಿ. ATM ವಿಡ್ರಾ ಕೂಡ ನೀವು ಆನ್ ಮಾಡ್ಕೋಬೋದು. ಆನ್ ಮಾಡಿ ಎರಡನ್ನು ಆನ್ ಮಾಡಿದ ನಂತರ ನೀವು ಒಂದು ಲಿಮಿಟನ್ನು ಸೆಟ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಎಷ್ಟು ಲಿಮಿಟ್ ಕೊಟ್ಟಿರ್ತಾರಲ್ಲ ಅಷ್ಟು ಲಿಮಿಟನ್ನು ನೀವು ಸೆಟ್ ಮಾಡ್ಕೋಬೋದು. ನೀವು ಆನ್ಲೈನು ಮತ್ತು ಆಫ್ಲೈನ್ ಎರಡೂ ಕೂಡ ಮಾಡ್ತೀರಿ ಅಂದರೆ 2 lakh ಹಾಕಿ ಎರಡು ಸೇರಿಸಿ ಒಂದು 4 lakh ಆಗುವಂಥದ್ದು. ಮತ್ತು ಇಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ನು ಆಫ್ ಇಡಿ, ಯಾಕಂದರೆ ಫ್ರಾಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಅದಕ್ಕಾಗಿ ಇದನ್ನ ಆಫ್ ಇಡೋದೇ ಒಳ್ಳೆಯದು. ನೀವು ಯಾವಾಗ ಯೂಸ್ ಮಾಡ್ತೀರಲ್ವ ಇಂಟರ್ನ್ಯಾಷನಲ್ಲಿ, ಆವಾಗ ನೀವು ಆನ್ ಮಾಡ್ಕೊಂಡ್ರೆ ಒಳ್ಳೆಯದು. ನೀವು ಯೂಸ್ ಮಾಡೋದಿದ್ದಾಗ ಆಫ್ ಮಾಡಿದ್ರೇ ಒಳ್ಳೆಯದು. ಏಕೆಂದರೆ ಇಂಟರ್ನ್ಯಾಷನಲ್ ವೆಬ್ಸೈಟ್ನಲ್ಲಿ ನಿಮಗೆ ಯಾವುದೇ ರೀತಿಯಾದ ಒಂದು ಕೆಲವೊಂದಿಷ್ಟು ವೆಬ್ಸೈಟ್ಗಳಲ್ಲಿ OTP ಅಥೆಂಟಿಕೇಷನ್ ಇರೋದಿಲ್ಲ. ಕೇವಲ ಒಂದು ನಿಮ್ಮ ಒಂದು CVV ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಮೇಲೇ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಆಗುವಂಥದ್ದು, ಅದಕ್ಕಾಗಿ ಅದನ್ನು ಆಫ್ ಇಡೋದೇ ಒಳ್ಳೆಯದು. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಆಫ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಅಲ್ಲಿ ಮೇಲ್ಗಡೆ ನೀವು 4 lakh ಹಾಕಿದರೆ ಇಲ್ಲಿ 0 ತೋರಿಸುತ್ತೆ ಅವೈಲೇಬಲ್ ಲಿಮಿಟು, ಅದಕ್ಕಾಗಿ ಅಲ್ಲಿ 2 lakh ಇಲ್ಲಿ 2 lakh ಹಾಕಿ. ಮುಂದಿನ ದಿನಗಳಲ್ಲಿ ನಿಮಗೇನಾದರೂ 2 lakh ಮೇಲೆ ಮಾಡ್ತೀರಾ ಅಂದರೆ ಅದರ ಲಿಮಿಟ್ಸನ್ನು ನೀವು ಚೇಂಜ್ ಕೂಡ ಮಾಡ್ಕೊಬೋದು. ನಿಮಗೆ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಕೂಡ ಬೇಕಂದರೆ ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದನ್ನ ಆಫ್ ಇಡೋದೇ ಒಳ್ಳೆಯದು. ನಿಮಗೆ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಆನ್ ಮಾಡ್ಕೊಳ್ಳಿ.
ಆನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ATM ವಿಡ್ರಾ ಕೂಡ ಆನ್ ಬೇಕಂದರೆ ಆನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಡೈಲಿ ಪರ್ ಡೇ 1 ಲ್ಯಾಕ್ ಲಿಮಿಟ್ ಇರುತ್ತೆ, ಅದನ್ನು ಆನ್ ಕೂಡ ಮಾಡ್ಕೋಬೋದು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಿ. ಇಲ್ಲಿ ನಿಮ್ಮ ಲಿಮಿಟನ್ನು ಕೂಡ 1 ಲ್ಯಾಕ್ ಹಾಕಿದ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾರೋ ಈಗ ನಿಮ್ಮ ಒಂದು ಕಂಪ್ಲೀಟ್ಲಿ ಲಿಮಿಟ್ ಹ್ಯಾಸ್ ಬಿನ್ ಚೇಂಜ್ಡ್ ಸಕ್ಸಸ್ಫುಲಿ. ಈಗ ಲಿಮಿಟ್ಸ್ ಕೂಡ ಕಂಪ್ಲೀಟ್ಲಿ ಚೇಂಜ್ ಆಯಿತು ಮತ್ತು ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ, ಅದಕ್ಕಾಗಿ ಎಲ್ಲ ಟ್ರಾನ್ಸಾಕ್ಷನ್ಗಳು ಇಲ್ಲಿ ಆನ್ ಆಗಿದೆ. ಈಗ ಅಕೌಂಟನ್ನು ಹೇಗೆ ಆ್ಯಡ್ ಮಾಡ್ಬೋದು, ಇದನ್ನು ವಿತೌಟ್ ಡೆಬಿಟ್ ಕಾರ್ಡನ್ನು ಕೂಡ ಆ್ಯಡ್ ಮಾಡ್ಬೋದು, ವಿತ್ ಡೆಬಿಟ್ ಕಾರ್ಡನ್ನು ಕೂಡ ಆ್ಯಡ್ ಮಾಡ್ಬೋದು. ಹೇಗೆ ಮಾಡೋದಂತ ಕಂಪ್ಲೀಟ್ ವಿಡಿಯೋನ ಮಾಡಿದ್ದೇನೆ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಹೇಗೆ ಆಧಾರ್ ಕಾರ್ಡ್ದಿಂದ ನಾವು ಆ್ಯಡ್ ಮಾಡ್ಬೇಕಂತೇಳಿ. ವಿತೌಟ್ ಡೆಬಿಟ್ ಕಾರ್ಡ್ ಡೀಟೇಲ್ಸಿಂದನೂ ಕೂಡ ಆ್ಯಡ್ ಮಾಡ್ಬೋದು. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೋಡ್ಬೋದು. ಸೊ ನಿಮ್ಮದು ಸಕ್ಸಸ್ಫುಲಿ ಚೇಂಜ್ ಆಗುತ್ತೆ. ಎಲ್ಲ ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಿಕೊಂಡು ಇದನ್ನ ಕರೆಕ್ಟಾಗಿ ಎಂಟರ್ ಮಾಡಿ ನಿಮ್ಮ ಡೆಬಿಟ್ ಕಾರ್ಡನ್ನು ಕೂಡ ನೀವು ಆ್ಯಕ್ಟಿವೇಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನ ತಿಳಿಸಿ, ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಎಲ್ಲ IDFC ಬ್ಯಾಂಕ್ ರಿಲೇಟೆಡ್ ವೀಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಅದನ್ನ ನೋಡ್ಬೋದು. ಅಕೌಂಟನ್ನು ಕೂಡ ಈಸಿಯಾಗಿ ಓಪನ್ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.